ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ರೈತರಿಗೆ ಇಲ್ಲೊಂದು APMC ಮಾರ್ಕೆಟ್ ಆಗಬೇಕು ಅನ್ನುವಂಥ ಒಂದು ಕನಸಿತ್ತು. ಈ ಯುಗಾದಿಗೆ ನಾವು ಆ ಕನಸು, ರೈತರ ಕನಸನ್ನು ಈಡೇರಿಸಬೇಕು ಅನ್ನುವಂಥ ಸಂಕಲ್ಪ ಆಗಿದೆ. ಸಣ್ಣ ಪುಟ್ಟ ಕೆಲಸಗಳನ್ನು ಮತ್ತು ಬಾಕಿ ಇರುವಂಥದ್ದು ಗೊಂದಲಗಳನ್ನು ಬಗೆಹರಿಸಲಿಕ್ಕೆ ಇವತ್ತು ಈ ಜಾಗಕ್ಕೆ ಬಂದಿದ್ದೀವಿ. APMC ಅವರು, ರೆವಿನ್ಯೂ ಅವರು ಎಲ್ಲ ಕೂಡ ಬಂದಿದ್ದಾರೆ. APMCಗೆ ಏನೆಲ್ಲ ಮೂಲಭೂತವಾಗಿರುವಂಥ ಸೌಕರ್ಯಗಳ ಅವಶ್ಯಕತೆ ಇದೆ ಅಂತ ಸರ್ಕಾರಕ್ಕೆ ನಾವು ಮೊದಲನೇ ಹಂತದ DPR ಅನ್ನು ಮಾಡಿ ಕಳಿಸಿದ್ದೀವಿ. ಅದಕ್ಕೆ ಒಂದು 10 ಕೋಟಿ ಅನುದಾನ ಕೂಡ ಮಂಜೂರಾಗ್ತಾ ಇದೆ. ಇವೆಲ್ಲ ಟ್ರಕ್ಸ್ ನಿಲ್ಲೋದಕ್ಕೆ ರೋಡ್ ಪಕ್ಕ ಟೆಂಪೋ ಟ್ರಕ್ಸ್ ಪಾರ್ಕಿಂಗ್ಗೆ ಈ ಏರಿಯಾ ಹಾಕಿದ್ದಾರೆ. ಟೆಂಪೋ ಟ್ರಕ್ ಪಾರ್ಕಿಂಗ್. ಅದಾದಮೇಲೆ ವೇ ಬ್ರಿಡ್ಜ್ ಅಂತ ಬ್ಲೂ ಇದರಲ್ಲಿ ವೇ ಬ್ರಿಡ್ಜ್ ಇದೆ. ಇಲ್ಲಿದೆ ವೇ ಬ್ರಿಡ್ಜ್ ಈ ಕಡೆ. ಆಮೇಲೆ ವೇರ್ ಹೌಸ್ ಮಾಡಿದ್ದಾರೆ. ವೇರ್ ಹೌಸ್ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಎಲ್ಲಿರಬೇಕು, ಅದಾದಮೇಲೆ ವೇರ್ ಹೌಸ್ ಎಲ್ಲಿರಬೇಕು, ಆ್ಯಕ್ಷನ್ ಪ್ಲಾಟ್ಫಾರ್ಮ್ಸ್ ಎಲ್ಲಿರಬೇಕು ಅಂತೆಲ್ಲ DPR ಮಾಡ್ತಿದ್ದಾರೆ. ಈಗ ಫಸ್ಟ್ ಸ್ಟ್ರೆಚ್ಚಲ್ಲಿ ಇದೆಲ್ಲ ನೆಕ್ಸ್ಟ್ ಫ್ಯೂಚರಲ್ಲಿ ಇವೆಲ್ಲ ಮಾಡುವಂಥದ್ದು. ಆದ್ಮೇಲೆ ಕೊಡ್ತಾರೆ. ಪ್ರಪೋಸಲ್ ಕೇಳಿದ್ದಾರೆ. ಕಾಂಪೌಂಡಿಂದ ಇದಷ್ಟು ಸ್ಟ್ರೆಚ್ ಸಿಕ್ಕಂಗೆ ಆಗುತ್ತೆ. ಕಾಂಪೌಂಡಿಂದ ಇದು ಸ್ಟ್ರೆಚ್. ರಸ್ತೆಗಳನ್ನು ಮಾಡ್ತಾ ಇದ್ದಾರೆ, ಆ್ಯಕ್ಷನ್ ಪ್ಲ್ಯಾಟ್ಫಾರ್ಮ್ಸ್ನ ಮಾಡ್ತಾ ಇದ್ದಾರೆ. ಆಮೇಲೆ ಟ್ರಕ್ಸು ಮತ್ತು ಟೆಂಪೋಸ್ ಪಾರ್ಕಿಂಗ್ ಏರಿಯಾ ಮಾಡ್ತಾ ಇದ್ದಾರೆ. ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಮಾಡ್ತಾ ಇದ್ದಾರೆ. ನೀರು ಬೇರೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ಗೆ 10 ಕೋಟಿಯ ಒಂದು ಗ್ರ್ಯಾಂಟ್ ಪ್ರಪೋಸಲ್ನ ಸರ್ಕಾರ APMC ಅವರು ಈ ಭಾಗಕ್ಕೆ ತಂದಿದ್ದಾರೆ. ಹಂತವಾಗಿ ಬರೋ ದಿನಗಳಲ್ಲಿ ಇದು 100 ಕೋಟಿ ಮೀರಿರುವಂಥದ್ದು ಒಂದು ಪ್ರಾಜೆಕ್ಟ್ ಆಗಿದೆ. ಇಡೀ ಜಿಲ್ಲೆಯ ರೈತರನ್ನು ಇಲ್ಲಿ ಆಕರ್ಷಿಸುವಂಥ ಜಾಗ ಇದಾಗಿದೆ. ಅವ್ರಿಗೆ ಬದುಕೊಳ್ಳೋದಕ್ಕೊಂದು ದಾರಿಯನ್ನು ಕೊಡುತ್ತೆ. ಎಷ್ಟೋ ರೈತರಿಗೆ ಬೆಳೆ ಸಿಗದೆ ಎಷ್ಟೋ ಸತಿ ನೋವು ತಿಂತಾ ಇರುವಂಥ ರೈತರಿಗೆ ನ್ಯಾಯ ಸಿಗೋವಂಥ ಇದು ಒಂದು ರೈತರ ದೇಗುಲ ಆಗಿ ನಾನು ನೋಡ್ತೀನಿ. ಅದಕ್ಕೆ ಬಹಳ ಕಷ್ಟವನ್ನು ಅನುಭವಿಸಿದ್ದೀವಿ. ವಿಘ್ನಗಳನ್ನು ನಿವಾರಿಸಿ, ಏನೇನು ವಿಘ್ನಗಳು ಬಂದವು, ಗೊಂದಲಗಳು ಬಂದವು, ಷಡ್ಯಂತ್ರಗಳು ಬಂದವು, ಎಲ್ಲ ಮೀರಿ ಇವತ್ತು APMC ಹೇಗೆ ಅದೇ ಇದು ಮುಳ್ಳು ಮರಗಳು ಕಾಡು ಎಲ್ಲ ಅದೆಲ್ಲನೂ ಕೊಳೆನ ಕಷ್ಟ ಅನ್ನೋದು ಹಂತವಾಗಿ ಅದು ಬೆಟ್ಟ ಕರೆಕ್ಟುಗಳು ದೂರದಂಗೆ ಹಬ್ಬಕ್ಕೆ ಲೋಕಾರ್ಪಣೆ ಮಾಡುವಂಥ ಒಂದು ಪ್ರಯತ್ನದಲ್ಲಿ ನಾವು ಈ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ರೆವಿನ್ಯೂಗೆ ಸಂಬಂಧಿರೋದು APM ಜಾಗ ಡಿಪಾರ್ಟ್ಮೆಂಟ್ ರೆವಿನ್ಯೂದು ಅದ್ಭುತ ಮಾಡಬೇಕು ಅಂತ. ಅದೇ ರೀತಿಗೆ APMCಯಿಂದನೂ ಕೂಡ ಅಸಿಸ್ಟೆಂಟ್ರು ಬಂದಿದ್ದಾರೆ ಕುಮಾರ್ ಅವರಿಗೂ ಕೂಡ ಸರ್ಕಾರದಲ್ಲಿ ನಮ್ಗೆ ಈಗಾಗಲೇ ಅನುದಾನ ಕೊಡಿ, APMC ಜಾಗನ ಅದು ಮಾಡ್ಕೊಳ್ಳಿ, ಫೆನ್ಸ್ ಮಾಡ್ಕೊಳ್ಳಿ ಅಂತಂದ್ಬಿಟ್ಟು. ಆಮೇಲೆ ಸಣ್ಣ ಪುಟ್ಟ ರೈತರಿಗೆ ದಾರಿ ಇನ್ನೊಂದು ಮತ್ತೊಂದು ಸಮತ್ತು ಅಂತ ಹೇಳಿದ್ರೆ ಅದು ಕೂಡ ಬಗೆಸ್ಕೊಂಡು ರೈತರ ಈ ಸಂಸ್ಥೆನ ಕಟ್ತಾ ಇದೀವಿ. APMCಯನ್ನ ಮಾಡ್ತಾ ರೈತ ಕಷ್ಟಗಳು ತೀರಿಸೋ ದೇಗುಲದಲ್ಲಿ ಸಣ್ಣ ಪುಟ್ಟರ ಆಗ್ಬಾರ್ದಂತ ದಾರಿ ಇರ್ಬೋದು, ಬೇರೆ ಬೇರೆ ಸಮಸ್ಯೆನ ಇಲ್ಲೇ ಇದ್ಯಾರಿಸಿ ನಮ್ಮ ಇಡೀ APMC ಅಧ್ಯಕ್ಷರು ಎಲ್ಲ ಡಾಕ್ಟರ್ಸ್ ಜವಾಬ್ದಾರಿ ಇದೆ. ಒಂದು ದಿನಾನೂ ಕೂಡ ಅವರು ಎಲ್ಲೂ ಕಾಲ ಕಳೆದ ರೈತರಿಗೋಸ್ಕರ ಪ್ರತಿದಿನ ಈ ಕೆಲಸಗಳನ್ನ ನೋಡ್ಕೊಳ್ಳೋ ಅಂತ ಬೇಕು. ಅದಾದ್ಮೇಲೆ ರೆವಿನ್ಯೂ ಅವ್ರು ಜೊತೆ ಬಂದಿಂದ ಈ ಭಾಗದಲ್ಲಿ ಪದೇ ಆಂಧ್ರರು ಸರ್ಕಾರದ ನಮ್ಮ ಸರ್ಕಾರದ್ದು ಅಂದ್ರೆ ಈ ಕರ್ನಾಟಕದ ಜಾಗನ ಒತ್ತುವರಿ ಆಗಿದ್ದಾರೆ. ಆಮೇಲೆ ಫೋರ್ಜರಿ ಡಿಮೆಂಟ್ಸ್ ಆಗಿದೆ. 100 ಎಕರೆ ಆಗಿದೆ, 200 ಎಕರೆ, 1 ಇಂಚು ಕರ್ನಾಟಕ ಆಂಧ್ರ ದುಡ್ಡಿರುವಂತ ದಾಖಲೆನ ಮಾಡುವಂಥವ್ರು ಆ ಜಾಗನ ಒತ್ತುವರಿ ಅವಕಾಶ ಮಾಡಿಕೊಡುದು ಅಂತ ಅದಗಳಿಗೆಲ್ಲ ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇದೀವಿ. ಕರ್ನಾಟಕದ ರೈತರಿಗೆ ಆಗಬೇಕು, ಬಡವ ಅದ್ರ ಲಾಭ ಬೇಕು. ಯಾರೋ ಒಂದು ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಪೊಸಿಷನ್ ಕೊಡೋ ಅಂತ ಅವಕಾಶಗಳನ್ನ ಕೊಡು ಅಂತ ಅಂದ್ಬಿಟ್ಟು ಪದೇ ಸತಿ 3 ಸತಿ ಈ ಜಾಗಕ್ಕೆ ಬಂದಿದ್ವಿ. ನಮ್ಮ ರೈತರಿಗೆ ಅನ್ಯಾಯ ಇರೋಂಗೆ
ಸರ್ಕಾರ ಮೀನ ರೈತ ಮೀನ ಅಥವಾ ಗೌರ್ಮೆಂಟ್ ಜಾಗ ಬೇರೆಯವರು ಬೇರೆ ಬೇರೆಗಳಿಂದ ರೆವಿನ್ಯೂ ಇಲಾಖೆಯಲ್ಲೇ ಇರುವಂತ ಬೇರೆ ಅಧಿಕಾರಿಗಳ ಜೊತೆ ಕೈ ಜೋಡಿಸಿ ಈ ಜಾಗ ರಾಜ್ಯ ಆಂಧ್ರ ಭಾಗದಲ್ಲಿ ಗಡಿ ಭಾಗದಲ್ಲಿ ಇರೋದು ಅನ್ಯರ ಪಾಲಾಗಿರೋ ರಕ್ಷಣೆ ಮತ್ತು ಜವಾಬ್ದಾರಿನೂ ನಿಮ್ದಾಗಿರುತ್ತೆ. ಯಾವತ್ತೇ ಸೋಮವಾರ ಒಂದು ಕರೆದು ಯಾರ್ಯಾರು ಆಂಧ್ರ ಹೆಸರಲ್ಲಿ ಅದನ್ನೆಲ್ಲ ಕ್ಯಾನ್ಸಲೇಷನ್ ಮಾಡೋದಕ್ಕೆ ಒಂದು ಮೀಟಿಂಗ್ನ ಬೇಕು.